ನಮಸ್ಕಾರ. ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೋಡಿ, 1962ನೇ ಇಸ್ವಿಯಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಆಯಿತು. ಈ ಯುದ್ಧದ ಸಂದರ್ಭದಲ್ಲಿ ನಮ್ಮ ಮಿಲಿಟ್ರಿ ಅನೇಕ ಕಡೆ ಯುದ್ಧವನ್ನು ಮಾಡ್ತಾಯಿದ್ದು ನಾವು ನೋಡಿದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅನೇಕ ಸ್ವಯಂ ಸೇವಕರು ಅಲ್ಲಿ ಮಿಲಿಟ್ರಿಯ ಸೇನಾಗಳಿಗೆ ಮತ್ತು ಸೇನಾಧಿಕಾರಿಗಳಿಗೆ ನೀರು ಮತ್ತು ಅವ್ರಿಗೆ ಬೇಕಾಗಿರುವಂಥ ಕೆಲವು ತಿಂಡಿ ಪದಾರ್ಥಗಳನ್ನೆಲ್ಲ ತೊಗೊಂಡು ಕೊಡೋಣ ಅಂತ ಹೋದಾಗ ಓಪನ್ ಫೈರ್ ಆಗಿಬಿಟ್ಟಿತ್ತು, ಅಂದರೆ ಫೈರಿಂಗ್ ನಡೀತಾ ಇತ್ತು. ಹಾಗಾಗಿ ಅವರು ಸಹ ಬಂಕರ್ನ ಒಳಗೆ ಇಳಿದು ಅಲ್ಲಿರುವಂಥ ಮಿಲಿಟ್ರಿಯ ಸೇನಾಧಿಕಾರಿಗಳಿಗೆ ಮತ್ತು ಸೈನಿಕರಿಗೆ ಎಲ್ಲರಿಗೂ ನೀರು ಉಣಿಸಿ ಮತ್ತು ಆಹಾರಗಳನ್ನು ಕೊಡಿಸಿ ಅನೇಕ ರೀತಿಯ ಸಹಾಯಗಳನ್ನು ಮಾಡೋದು. ಇದರ ನಿಮಿತ್ತವಾಗಿ ನೆಹರು ಸರ್ಕಾರ 1963ನೇ ಇಸ್ವಿ ರಿಪಬ್ಲಿಕ್ ಡೇಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಸಹ ನೀವು ಭಾಗವಹಿಸಬೇಕು ಅಂತ ಆಹ್ವಾನವನ್ನು ಕೊಡ್ತಾರೆ. ಅಂದರೆ ರಿಪಬ್ಲಿಕ್ ಡೇಯಲ್ಲಿ ಮಾರ್ಚ್ ನಡೀತಲ್ಲ, ಮಿಲಿಟ್ರಿ ಮಾರ್ಚಸ್ ಪೆರೇಡ್ ನಡೀತಲ್ಲ, ಅದೇ ಥರ ಸಂಘದ ಸ್ವಯಂ ಸೇವಕರನ್ನು ಭಾಗವಹಿಸಬೇಕು ಅಂತ ಆಹ್ವಾನ ಕೊಡ್ತಾರೆ. ನೋಡಿ, ಇದು ನಡೆಯುವಂಥದ್ದು ಜನವರಿ 26ನೇ ತಾರೀಕು. ಇಸ್ವಿಗೆ ಆ ದಿನಕ್ಕೆ ಒಂದು 2-3 ದಿನದ ಮುಂಚೆ ಇದು ಆಹ್ವಾನವನ್ನು ತಲುಪುತ್ತೆ. ತಕ್ಷಣ ತುರ್ತಾಗಿ ಒಂದಷ್ಟು ಜನ ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಒಳ್ಳೆಯ ತಂಡವನ್ನು ನಿರೂಪಿಸಿ ಸುಮಾರು 3,000-3,500 ಸ್ವಯಂ ಸೇವಕರು ಭಾಗವಹಿಸ್ತಾರೆ. ಡೆಲ್ಲಿಗೆ ಅಲ್ಲೇ ಇರುವಂಥ ಇದಕ್ಕೆ ಮೈದಾನಕ್ಕೆ ಬರಲಿಕ್ಕೆ ಅನೇಕ ಸೂಚನೆಗಳು ಹೋಗಿರುತ್ತೆ. ಯಾವ ಥರ ಅಂತ ಹರಿಯಾಣ, ಮಿಜೋರಾಮು, ಡೆಲ್ಲಿ, ನ್ಯೂ ಡೆಲ್ಲಿ ಮತ್ತು ಪಂಜಾಬ್ ಈ ಕಡೆಯಿಂದ ಕೆಲವು ಕಾರ್ಯಕರ್ತರನ್ನೆಲ್ಲ ಭಾಗವಹಿಸುವಂಥದ್ದು ಮಾಡಿದೆ, ಘೋಷ್ ಪದಕ ಮತ್ತು ದಂಡದಿಂದ. ನೋಡಿ, ಆಹ್ವಾನ ಬಂದಾಗ ಸಂಘದಿಂದ ಒಂದು ಕಂಡೀಷನಲ್ ಥರ ಹೇಳುತ್ತೆ. ಏನು ಅಂದರೆ, ನಾವು ಭಾಗವಹಿಸ್ತೀವಿ, ಆದರೆ ನಮ್ಮ ಸಮವಸ್ತ್ರದಲ್ಲಿ, ಅಂದರೆ RSS ಯೂನಿಫಾರ್ಮಲ್ಲಿ ನಾವು ಭಾಗವಹಿಸ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಒಪ್ಪಿರ್ತಾರೆ. ಹೀಗೆ ಸ್ವಯಂ ಸೇವಕರು ಎಲ್ಲ ಒಂದು ತಂಡವನ್ನು ರಚಿಸ್ಕೊಂಡು ಒಂದು ಕಂಟೈನ್ಮೆಂಟ್ ಅಂತ ಏನು ಹೇಳ್ತೀವಿ, ಒಂದು ವಾಹಿನಿ ಥರ ನಿಂತ್ಕೊತಾರೆ. ಕಡೆಯಲ್ಲಿ ಇದಿರುತ್ತೆ, ಅಂದರೆ ಮಿಲಿಟ್ರಿ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಸಿವಿಲ್ ಇದು ನಡಿಬೇಕಾದ್ರೆ ಸಂಘದ್ದು ಕಡೆಯಲ್ಲಿ ಇರುತ್ತೆ. ಹಾಗಾಗಿ 9 ಗಂಟೆಗೆ ಇದು ಪೆರೇಡು ಆರಂಭ ಆಗುತ್ತೆ. ಅಲ್ಲಿಗೆ ಹೋಗುವಂಥದ್ದು ಅಂದರೆ ಪ್ರೆಸಿಡೆಂಟ್ ಹತ್ರ ಹೋಗಲಿಕ್ಕೆ ಸುಮಾರು 1 ಗಂಟೆ, ಅಂದರೆ ಮಧ್ಯಾಹ್ನ 1 ಗಂಟೆ ಹಿಡಿಯುತ್ತೆ. ಸಂಘದ ಒಂದು ಯಾವೊಂದು ಪೆರೇಡ್ ಇರುತ್ತಲ್ಲ, ಬೆಟಾಲಿಯನ್ ಇರುತ್ತಲ್ಲ, ಅದು ಅಲ್ಲಿಗೆ ರೀಚ್ ಆಗೋಕ್ಕೆ. ಅಲ್ಲಿ ತನಕ ಸಂಘ ಸ್ವಯಂ ಸೇವಕರು ತುಂಬ ಜೋಶಾಗಿ ಖುಷಿಯಾಗಿ ಸಂಘದ ಗೀತೆಗಳನ್ನು, ದೇಶಭಕ್ತಿ ಗೀತೆಗಳನ್ನು ಆಡ್ತಾ ಇರ್ತಾರೆ. ಇನ್ಫ್ಯಾಕ್ಟ್ ಅಲ್ಲಿನ ಅನೇಕ ಮಿಲಿಟ್ರಿಯ ಸೈನಿಕರೆಲ್ಲ ಬಂದು ಅದನ್ನು ಹಾಡುಗಳನ್ನು ಆಸ್ವಾದಿಸಿಕೊಂಡು ಖುಷಿಯಾಗಿ ಅವರೂ ಸಹ ಜೊತೆಗೆ ಜೋಡಿಸ್ಕೊಂಡಿರೋದನ್ನು ಪತ್ರಿಕೆಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು ಇದೆ. ಸೊ ಈ ಸ್ವಯಂ ಸೇವಕರು ಯಾಕೆ ಇಷ್ಟು ಉಲ್ಲಾಸದಿಂದ ಖುಷಿಯಾಗಿರ್ತಾರೆ ಅಂದರೆ, ಯಾವ ನೆಹರು ಇದೇ ಪಾರ್ಲಿಮೆಂಟಲ್ಲಿ ಐ ವಿಲ್ ಕ್ರಶ್ RSS ಅಂತ ಇದೇ ಸ್ಟೇಟ್ಮೆಂಟ್ ಕೊಟ್ಟಂಥ ನೆಹರೂನೇ ಇವತ್ತಿನ ದಿವಸ RSSನ ಒಂದು ಪೆರೇಡ್ಗೆ, ರಿಪಬ್ಲಿಕ್ ಡೇ ಪೆರೇಡ್ಗೆ ಆಹ್ವಾನ ಮಾಡಿರೋದು ಒಂದು ಉತ್ಸಾಹದಿಂದ ಸ್ವಯಂ ಸೇವಕರು ಇರ್ತಾರೆ. ನೋಡಿ, ನೆಹರು ಅವರು ಪಾರ್ಲಿಮೆಂಟಲ್ಲಿ ಇದನ್ನು ಹೇಳ್ತಾರೆ, ಐ ವಿಲ್ ಕ್ರಶ್ ದಿ RSS ಅಂತ. ಅದಕ್ಕೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಒಂದು ದಿಟ್ಟವಾದ ಉತ್ತರ ಕೊಡ್ತಾರೆ. ಏನು ಅಂದರೆ, ಐ ವಿಲ್ ಕ್ರಶ್ ಯುವರ್ ಕ್ರಶಿಂಗ್ ಮೆಂಟಾಲಿಟಿ ಅಂತ ಉತ್ತರವನ್ನು ಕೊಟ್ಟಿರ್ತಾರೆ. ಹೀಗೆ ಸ್ವಯಂ ಸೇವಕರು ಭಾಗವಹಿಸುವಂಥದ್ದು ಒಂದು ಅಭೂತಪೂರ್ವವಾದಂಥ, ಅವಿಸ್ಮರಣೀಯವಾದಂಥ ಘಟನೆ. 1963 ಜನವರಿ 63ನೇ ಇಸ್ವಿ ಜನವರಿ 26 ಇದು ನಡೆದಂಥದ್ದು. ಹೀಗೆ ಯಾರು ಕ್ರಶ್ ಮಾಡಬೇಕು ಅಂತ ಹೋದವರು ಮುಂದೆ ಆಹ್ವಾನವನ್ನು ಕೊಟ್ಟಿರುವಂಥ ಇತಿಹಾಸವನ್ನು ನೋಡ್ಬೋದು. ಸದ್ಯಕ್ಕೆ ಇಷ್ಟಿರಲಿ, ಮುಂದಿನ ದಿವಸ ಮತ್ತೊಂದು ವಿಷಯ ತಿಳ್ಕೊಳ್ಳೋಣ. ನಮಸ್ಕಾರ.